ಎಲ್ಲರಿಗೂ ನಮಸ್ತೆ. ಭಕ್ತಿ ಭಂಡಾರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ವೀಕ್ಷಕರೇ, ಇವತ್ತಿನ ದಿನ ಕೆಲವೊಬ್ಬರು ಹೇಳ್ತಾರೆ ಗುರುವಾರ ದಿನ ತಲೆ ಸ್ನಾನ ಮಾಡಬಾರ್ದು, ಮನೆ ಒರೆಸಬಾರ್ದು, ಇನ್ನೂ ಸ್ವಲ್ಪ ವಿಷಯಗಳನ್ನು ಹೇಳ್ತಾರೆ. ಅದ್ರ ಬಗ್ಗೆ ಇವತ್ತು ಅಂದರೆ ಗುರುವಾರ ದಿನ ಏನೆಲ್ಲ ಮಾಡಬೇಕು, ಏನೆಲ್ಲ ಮಾಡಬಾರ್ದು ಅನ್ನೋ ವಿಷಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ಗುರುವಾರ ದಿನ ಅಪ್ಪಿತಪ್ಪಿಯೂ ಒಂದಷ್ಟು ಕೆಲಸಗಳನ್ನು ಮಾಡಲೇಬಾರ್ದು ಅಂತ ಹೇಳ್ತಾರೆ. ಆ ಕೆಲಸಗಳು ಯಾವುವು, ಆ ಕೆಲಸಗಳನ್ನು ಮಾಡೋದ್ರಿಂದ ಏನಾಗುತ್ತೆ ಅಂತ ಕೂಡ ಸಂಪೂರ್ಣವಾಗಿ ವಿಡಿಯೋಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ವಿಡಿಯೋ ನೋಡಿ. ವಾರದಲ್ಲಿ ಒಂದೊಂದು ದಿನ ಒಂದೊಂದು ಕೆಲಸನ ಮಾಡಬಾರ್ದು ಅಂತ ಇರುತ್ತೆ. ಹಾಗೆ ಮನೆಯಿಂದ ಒಂದೊಂದು ವಸ್ತುವನ್ನು ಹೊರಗಡೆ ಕೊಡಬಾರ್ದು ಅಂತ ಕೂಡ ಇರುತ್ತೆ. ಹಾಗೆ ಒಂದೊಂದು ದಿನ ತಲೆ ಸ್ನಾನ ಮಾಡಬಾರ್ದು ಅಂತ ಕೂಡ ಇರುತ್ತೆ. ಹೀಗೆ ಕೆಲವೊಂದು ನಿಯಮಗಳನ್ನು ನಾವು ಪಾಲಿಸ್ಕೊಂಡು ಬಂದಿದ್ದೀವಿ. ಹಾಗೆ ಇವತ್ತು ಗುರುವಾರದ ವಿಷಯವನ್ನು ತಿಳಿಸ್ಕೊಳ್ಳೋಣ. ಗುರುವಾರ ತಲೆ ಸ್ನಾನ ಮಾಡಬಾರ್ದು, ಮನೆ ಒರೆಸಬಾರ್ದು, ಹೀಗೆಲ್ಲ ಕೆಲವೊಂದು ವಿಷಯಗಳನ್ನು ಶಾಸ್ತ್ರದಲ್ಲಿ ಉಲ್ಲೇಖ ಆಗಿದೆ. ಹಾಗೆ ಅದರ ಪ್ರಕಾರ ಕೆಲವೊಂದು ನಿಯಮಗಳನ್ನು ತಿಳ್ಕೊಂಡು ನಡ್ಕೊಂಡಾಗ, ಅದನ್ನು ಆದಷ್ಟು ಪಾಲಿಸಿದಾಗ ಮನೆಯಲ್ಲಿ ಆದಷ್ಟು ಪಾಸಿಟಿವಿಟಿ ಎನರ್ಜಿ ಅನ್ನೋದು ಹೆಚ್ಚಾಗುತ್ತೆ. ಅದರಲ್ಲಿ ಗುರುವಾರದ ದಿನ ನಾವು ಏನು ಕೆಲಸ ಮಾಡಬೇಕು, ಯಾವೆಲ್ಲ ಕೆಲಸಗಳನ್ನು ಮಾಡಬಾರ್ದು ಅನ್ನೋದನ್ನು ಸರಿಯಾಗಿ ತಿಳ್ಕೊಂಡು ಮಾಡೋದ್ರಿಂದ ಗುರುಗಳ ಅನುಗ್ರಹ ನಮಗೆ ಸಿಕ್ಕೇ ಸಿಗುತ್ತೆ. ಮುಖ್ಯವಾಗಿ ನಮ್ಮ ಜೀವನಕ್ಕೆ ಗುರುಗ್ರಹದ ಆಶೀರ್ವಾದ ತುಂಬಾ ಮುಖ್ಯ. ಗುರುವಿನ ಅನುಗ್ರಹ, ಅಪ್ಪಣೆ, ಆಶೀರ್ವಾದ ಇಲ್ಲದೆ ನಮ್ಮ ಜೀವನದಲ್ಲಿ ಏನೂ ನಡೆಯೋದೇ ಇಲ್ಲ. ಹರ ಮುನಿದರು ಗುರು ಕಾಯುವ ಅಂತ ಹೇಳ್ತಾರಲ್ಲ, ಹಾಗೆ ಮುಂದೆ ಗುರು ಇರಬೇಕು, ಹಿಂದೆ ಗುರಿ ಇರಬೇಕು. ಭಗವಂತ ಕೈ ಬಿಟ್ಟರು ಗುರು ಯಾವತ್ತೂ ಕೈ ಬಿಡೋಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಗುರುವಿನ ಅನುಗ್ರಹ ಬೇಕೇ ಬೇಕು. ಇನ್ನು ನಾವು ಗುರುವಿನ ಆರಾಧನೆ ಮಾಡೋದು ಗುರುವಾರ. ನಮ್ಮ ಇಷ್ಟದ ಗುರುಗಳಾಗಿರಬಹುದು, ರಾಯರಾಗಿರಬಹುದು, ಸಾಯಿಬಾಬಾ ಆಗಿರಬಹುದು, ಈ ರೀತಿ ಗುರುಗಳ ಆರಾಧನೆಯನ್ನು ಮಾಡ್ತೀವಿ. ಆದರೆ ಗುರುವಾರದ ದಿನ ತಲೆ ಸ್ನಾನ ಮಾಡಬಾರದು, ಮನೆ ಒರೆಸಬಾರ್ದು ಅಂದರೆ ಪೂಜೆ ಹೇಗೆ ಮಾಡೋದು? ಕೆಲವರೆಲ್ಲ ಶುಕ್ರವಾರ ಮನೆ ಒರೆಸಬಾರ್ದು ಅಂತ ಹೇಳ್ತಾರೆ. ಹಾಗೆ ಶುಕ್ರವಾರ ಮಹಾಲಕ್ಷ್ಮಿಯ ವಾರ, ಮನೆಯನ್ನು ಒರೆಸಬಾರ್ದು ಅಂತ ಕೆಲವೊಬ್ಬರು ಗುರುವಾರ ಸಂಜೆನೆ ಮನೆಯನ್ನು ಒರೆಸಿಟ್ಕೊಂಡು ಶುಕ್ರವಾರ ಪೂಜೆ ಮಾಡ್ತಾರೆ. ಇನ್ನು ಕೆಲವರೆಲ್ಲ ವ್ರತಗಳನ್ನು ಮಾಡ್ತಾ ಇರ್ತಾರೆ. ಹೀಗಿದ್ದಾಗ ತಲೆ ಸ್ನಾನ ಮಾಡದೆ ಪೂಜೆಯನ್ನು ಹೇಗೆ ಮಾಡೋದು? ದೇವಸ್ಥಾನಕ್ಕೆ ಹೇಗೆ ಹೋಗೋದು? ಇನ್ನು ಈ ವಿಷಯದಲ್ಲಂತೂ ತುಂಬಾ ಕನ್ಫ್ಯೂಷನ್ ಆಗುತ್ತೆ ಅಲ್ವಾ? ಬನ್ನಿ, ನಾನು ಇದರ ಬಗ್ಗೆ ತಿಳಿಸ್ಕೊಡ್ತೀನಿ. ಗುರುವಾರ ಏನೆಲ್ಲ ಕೆಲಸಗಳನ್ನು ಮಾಡಬಾರ್ದು ಅಂತ ನಿಮಗೆ ಹೇಳ್ತೀನಿ. ಗುರುವಾರ ಗುರುಗಳನ್ನು, ಬಾಬಾ ಅವರನ್ನು ಅಲ್ಲದೆ ವಿಷ್ಣುವನ್ನು ಹಾಗೆ ಮಹಾಲಕ್ಷ್ಮಿಯನ್ನು ಕೂಡ ಆರಾಧನೆ ಮಾಡ್ತೀವಿ. ಲಕ್ಷ್ಮೀನಾರಾಯಣಗೂ ಕೂಡ ತುಂಬಾ ಶ್ರೇಷ್ಠವಾದ ದಿನ ಈ ಗುರುವಾರ. ಶಾಸ್ತ್ರದ ಪ್ರಕಾರ ಬಟ್ಟೆ ಒಗಿಬಾರ್ದು ಗುರುವಾರ, ನೆಲ ಒರೆಸಬಾರ್ದು, ತಲೆ ಸ್ನಾನ ಮಾಡಬಾರ್ದು. ಅದೇ ರೀತಿ ಮನೆ ಕ್ಲೀನಿಂಗ್ ಸಂಬಂಧಪಟ್ಟಂತಹ ಯಾವುದೇ ಸಾಮಗ್ರಿಗಳನ್ನು ಮನೆಗೆ ತರಬಾರ್ದು. ಸೋಪು, ಶಾಂಪು, ಮಾಪು, ನೆಲ ಒರೆಸೋ ಲಿಕ್ವಿಡ್ಡು, ಹಾಗೆಲ್ಲ ಈ ಥರ ಪೊರಕೆ ಇಂಥದ್ದನ್ನೆಲ್ಲ ಮನೆಗೆ ತರಲೇಬಾರ್ದು. ಇನ್ನು ಚಾಕು ಅಂದರೆ ಕಟರ್ಸ್ ಇರುತ್ತಲ್ವ, ಅದು ಯಾವುದೇ ಚೂಪಾದ ವಸ್ತುಗಳನ್ನು ಮನೆಗೆ ತರಬಾರ್ದು. ಈ ಥರ ತರೋದ್ರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ. ಅಲ್ಲದೆ ಬಾಳೆಹಣ್ಣನ್ನು ಮನೆಗೆ ತೊಗೊಂಬಂದರೆ ತುಂಬ ಒಳ್ಳೆಯದು. ಗುರುವಾರ ದಿನ ಬಾಳೆಹಣ್ಣನ್ನು ಮನೆಗೆ ತೊಗೊಂಬರೋದು ತುಂಬಾ ಒಳ್ಳೆಯದು ಅಂತ ಹೇಳುತ್ತೆ. ಬಾಳೆಹಣ್ಣು ದೇವರಿಗೆ ನೈವೇದ್ಯ ಮಾಡಿದರೆ ತುಂಬಾ ಒಳ್ಳೆಯದು ಗುರುವಾರ ದಿನ. ಆದರೆ ಬಾಳೆಹಣ್ಣನ್ನು ತಿನ್ನಬಾರ್ದು. ಯಾಕಪ್ಪ ಅಂದರೆ ಗುರುವಾರ ವಿಷ್ಣು ದೇವರಿಗೂ ಪ್ರಿಯವಾದ ದಿನ ಆಗಿರೋದ್ರಿಂದ ಬಾಳೆಹಣ್ಣಿನ ಗಿಡದಲ್ಲಿ ವಿಷ್ಣು ನೆಲೆಸಿರ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ಗುರುವಾರ ಬಾಳೆಹಣ್ಣನ್ನು ತಿನ್ನಬಾರ್ದು ಅಂತ ಹೇಳ್ತಾರೆ. ಇನ್ನು ಮನೆಯಲ್ಲಿ ತುಂಬಾ ಸಮಸ್ಯೆ ಇದೆ, ಹಣಕಾಸಿನ ಸಮಸ್ಯೆ ಇದೆ ಅಂದರೆ ಪ್ರತಿ ಗುರುವಾರ ಬಾಳೆ ಮರಕ್ಕೆ ಮಣ್ಣಿನ ದೀಪಕ್ಕೆ ಸಾಸಿವೆ ಎಣ್ಣೆಯನ್ನು ಹಾಕಿ ದೀಪ ಹಚ್ಚೋದ್ರಿಂದ ಬೆಳಗಿನ ಜಾವ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ. ಫ್ರೆಂಡ್ಸ್, ತಿಳ್ಕೊಂಡ್ರಲ್ಲ ಏನೆಲ್ಲ ಮಾಡಬಹುದು, ಏನೆಲ್ಲ ಮಾಡಬಾರದು ಅಂತ. ಇಂತಹ ಕೆಲಸಗಳನ್ನು ಮಾಡೋದ್ರಿಂದ ಗುರು ಗ್ರಹದ ದೋಷ ಉಂಟಾಗುತ್ತೆ, ಅಂದರೆ ಗುರುಗ್ರಹದ ಪ್ರಭಾವ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ನಿಮಗೆ ಪ್ರಶ್ನೆ ಕೂಡ ಬರುತ್ತೆ, ಏನಪ್ಪ ಅಂದರೆ ಗುರುವಾರ ರಾಯರ ಪೂಜೆ ಮಾಡ್ತೀವಿ, ತಲೆಗೆ ಸ್ನಾನ ಮಾಡದೆ ಹೇಗೆ ಹೋಗೋದು? ಮನೆ ಕ್ಲೀನ್ ಮಾಡದೆ ಮನೆಯಲ್ಲಿ ಪೂಜೆನ ಹೇಗೆ ಮಾಡೋದು? ದೇವಸ್ಥಾನಕ್ಕೆ ಹೇಗೆ ಹೋಗೋದು ಅಂತೆಲ್ಲ ಸ್ವಲ್ಪ ಡೌಟುಗಳು ಸರ್ವೇ ಸಾಮಾನ್ಯವಾಗಿ ಬಂದೇ ಬರುತ್ತೆ. ಎಲ್ಲ ಸಮಸ್ಯೆಗೂ ಪರಿಹಾರ ಇದ್ದಂತೆ ಇದಕ್ಕೂ ಒಂದು ಪರಿಹಾರ ಇದೆ. ನೀವು ಗುರುವಾರ ಪೂಜೆಯನ್ನು ಮಾಡ್ತೀರಾ ಅಂದರೆ ಬುಧವಾರನೇ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳಿ, ಡೀಪ್ ಕ್ಲೀನ್ ಎಲ್ಲ ಮಾಡ್ಕೊಳ್ಳಿ. ಗುರುವಾರ ಬೆಳಗಿನ ಜಾವ ಬಾಗಿಲನ್ನು ತೊಳೆದು ರಂಗೋಲಿ ಹಾಕಿ ದೇವರ ಮನೆಯ ಹೊಸ್ಲನ್ನು ಮಾತ್ರ ಒರೆಸ್ಕೊಂಡು ಪೂಜೆಯನ್ನು ಮಾಡಬಹುದು. ಆದರೆ ದೇವರ ಮನೆಯನ್ನು ಒರೆಸಬಾರ್ದು. ಇನ್ನು ತಲೆ ಸ್ನಾನ ವಿಚಾರಕ್ಕೆ ಬಂದರೆ, ಇಂದಿನ ದಿನವೇ ಬುಧವಾರನೇ ತಲೆ ಸ್ನಾನ ಮಾಡ್ಕೊಳ್ಳಿ. ಗುರುವಾರ ಸ್ನಾನದ ನೀರಿಗೆ ಒಂದು ಚಿಟಿಕೆ ಅರಿಶಿನವನ್ನು ಹಾಕಿ ಮೈಗೆ ಸ್ನಾನ ಮಾಡಿಕೊಂಡು ಅರಿಶಿನದ ನೀರನ್ನು ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡ್ರೆ ಸಾಕು. ದೇವಸ್ಥಾನಕ್ಕೆ ಹೋಗಬಹುದು, ಮನೆಯಲ್ಲಿ ಪೂಜೆ ಕೂಡ ಮಾಡಬಹುದು. ಏನಾದರೂ ವ್ರತಗಳನ್ನು ಮಾಡ್ತಾ ಇದ್ದೀರಿ ಅಂದರೆ ಮಾಡಬಹುದು. ಅಥವಾ ನೀವೇನಾದರೂ ನಾನ್ ವೆಜ್ ತಿಂದಿದ್ರೆ
ಗಂಡ ಹೆಂಡತಿ ರಿಲೇಷನ್ಶಿಪ್ ಆಗಿದ್ದರೆ ಮಾತ್ರ ತಲೆ ಸ್ನಾನ ಮಾಡಿಕೊಳ್ಳಿ. ಇಲ್ಲ ಅಂದರೆ ಅರಿಶಿಣದ ನೀರನ್ನು ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡು ಪೂಜೆಯನ್ನು ಮಾಡ್ಬೋದು. ಇದು ಗುರುವಾರ ಅಂತಲೇ ಅಲ್ಲ, ಯಾವುದೇ ದಿನದಲ್ಲಿ ಈ ರೀತಿ ಆಗಿದ್ರೆ ನೀವು ಮರುದಿನ ತಲೆ ಸ್ನಾನ ಮಾಡಲೇಬೇಕಾಗುತ್ತೆ ದೇವರ ಪೂಜೆಯನ್ನು ಮಾಡಬೇಕಾದ್ರೆ. ಇದು ಎರಡನ್ನೂ ಮಾಡಿದರೆ ಪೂಜೆಯನ್ನು ಮಾಡಬೇಕಾದ್ರೆ ತಲೆ ಸ್ನಾನವನ್ನು ಮಾಡಲೇಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ವಿಚಾರ ಹೇಳ್ತೀನಿ. ಹೆಣ್ಣು ಮಕ್ಕಳಿಗೆ ತಲೆ ಸ್ನಾನ ಶಾಸ್ತ್ರಗಳ ಪ್ರಕಾರ ತಲೆ ಸ್ನಾನ ಮಾಡಿಕೊಂಡೇ ಪೂಜೆಯನ್ನು ಮಾಡಬೇಕು ಅಂತ ಏನೂ ಇಲ್ಲ. ಯಾಕೆ ಅಂದರೆ ಹೆಣ್ಣು ಮಕ್ಕಳನ್ನು ಸೃಷ್ಟಿಗೆ ಹೋಲಿಸ್ತಾರೆ. ಸೃಷ್ಟಿಯ ಕೆಲಸ ಹೆಣ್ಣು ಮಾಡೋದ್ರಿಂದ ಯಾವುದೇ ದೋಷ ಇಲ್ಲ. ಹಾಗಾಗಿ ತಲೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡಬೇಕು ಅಂತ ಏನೂ ಇಲ್ಲ. ಇನ್ನು ಮಡಿ ಮೈಲಿಗೆ ಎಲ್ಲ ಅವರವರ ಮನಸ್ಥಿತಿಗೆ ಬಿಟ್ಟಿದ್ದು. ಇನ್ನು ತಲೆ ಸ್ನಾನ ಆಗಲಿ ಮೈ ಸ್ನಾನ ಆಗಲಿ ಮಡಿ ಬಟ್ಟೆಯನ್ನು ಉಟ್ಕೊಳ್ಳಿ, ಒಗೆದಿರೋಂಥ ಬಟ್ಟೆಯನ್ನೇ ಉಟ್ಕೊಂಡು ಪೂಜೆಯನ್ನು ಮಾಡಿ. ಇನ್ನು ಆದಷ್ಟು ಮನೆಯನ್ನು ಕ್ಲೀನಾಗಿ ಇಟ್ಕೊಂಡಿರಬೇಕು. ಪೂಜಾ ರೂಮನ್ನು ಅಷ್ಟೇ ಕ್ಲೀನಾಗಿ ಇಟ್ಕೊಂಡಿರಬೇಕು. ಇಷ್ಟನ್ನು ಕರೆಕ್ಟಾಗಿ ಮಾಡ್ಕೊಂಡಿದ್ರೆ ಸಾಕು. ಇನ್ನು ಫ್ರೆಂಡ್ಸ್, ಇನ್ನೇನಾದರೂ ಗುರುವಾರ ಮನೆಯಲ್ಲಿ ಏನೋ ಶುಭ ಕಾರ್ಯಗಳಿದೆ, ಸಭಾ ಸಮಾರಂಭಗಳಿದೆ, ಎಲ್ಲಾದರೂ ಹೋಗಬೇಕು, ಮನೆಯಲ್ಲಿ ಯಾವುದೇ ಥರದ ಸಣ್ಣ ಪುಟ್ಟ ಕಾರ್ಯಕ್ರಮಗಳಾಗಲಿ ದೊಡ್ಡ ಕಾರ್ಯಕ್ರಮಗಳಾಗಲಿ ಏನಾದರೂ ಇದೆ ಅನ್ನೋ ಸಮಯದಲ್ಲಿ ನೀವು ಸ್ನಾನವನ್ನು ತಲೆಗೂ ಮಾಡ್ಕೊಳ್ಬೋದು, ತಪ್ಪೇನಿಲ್ಲ. ತಲೆಗೆ ಸ್ನಾನ ಮಾಡಿಕೊಳ್ಳೇಬೇಕು ಅಂದಾಗ ಮಾಡ್ಕೊಳ್ಳಿ, ಗುರುವಾರ ಆದರೂ ಪರವಾಗಿಲ್ಲ ಮಾಡ್ಕೊಳ್ಬೋದು. ಅದನ್ನೇ ಕಂಟಿನ್ಯೂಸ್ ಆಗಿ ಮಾಡಬಾರ್ದು ಅಷ್ಟೇ. ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿ ನೆಗೆಟಿವಿಟಿ ಹೆಚ್ಚಾಗುತ್ತೆ. ಇನ್ನು ಅದರಲ್ಲೂ ಕೂದಲು ಕಟ್ ಮಾಡೋದು, ಉಗುರನ್ನು ಕಟ್ ಮಾಡೋದು, ಗಂಡು ಮಕ್ಕಳು ಅವರು ಶೇವ್ ಮಾಡೋದು, ಈ ಥರದ್ದೆಲ್ಲ ಮಾಡೋದ್ರಿಂದ ತುಂಬ ನೆಗೆಟಿವಿಟಿ ಎನರ್ಜಿ ಜಾಸ್ತಿ ಆಗುತ್ತೆ, ಪಾಸಿಟಿವಿಟಿ ಕಡಿಮೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಅಷ್ಟೇ ಈ ನಿಯಮಗಳನ್ನು ಪಾಲಿಸಬೇಕಾಗುತ್ತೆ. ಫ್ರೆಂಡ್ಸ್, ಗೊತ್ತಾಯಿತು ಅಂತ ಅಂದ್ಕೊತೀನಿ. ಗುರುವಾರ ಏನೆಲ್ಲ ಮಾಡಬಾರ್ದು, ಏನೆಲ್ಲ ಮಾಡಬೇಕು, ಆ ಥರ ಮಾಡೋದ್ರಿಂದ ಏನೆಲ್ಲ ಪ್ರಭಾವ ಆಗುತ್ತೆ ಅಂತ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆಲ್ಲ ಅಂದರೆ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆಯೇ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.